ಹಾಯ್ ಗಾಯ್ಸ್, ಬೆಳಗಿನ ಜಾವದ ಎಲ್ಲರಿಗೂ ಶುಭೋದಯಗಳು. ತುಂಬ ದಿನ ಆಗಿದೆ ಮತ್ತೆ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ನನಗೆ ಎಕ್ಸಾಮ್ ಇರೋದರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ನಾವೇನು ಲಾಗ್ಸ್ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಪಕ್ಕಾ ಮಾಡ್ತೀನಿ ಲಾಗ್ಸ್ನ. ಇನ್ನೂ ಒಂದು ಏನು ಅಂತಂದರೆ ಇವತ್ತು ನನಗೆ ಕಾಲೇಜಲ್ಲಿ ನನಗೆ ಎಕ್ಸಾಮ್ಸ್ ಇದೆ, ಎಕ್ಸಾಮ್ಸ್ಗೆ ಹೋಗ್ತಾಯಿದ್ದೀನಿ. ಇವತ್ತು ನಮ್ಮ ಬಾಯ್ಸಿಗೆಲ್ಲ ನಾನು ಒಂದೇ ಒಂದು ಕ್ವಶನ್ ತುಂಬ ವರ್ಷಗಳಿಂದ ಕೇಳಬೇಕು ಅನ್ಕೊತಾ ಇದ್ದೆ. ನಾನು ಜನರ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾರ್ಯಾರು ಏನೇನು ಆನ್ಸರ್ ಕೊಡ್ತಾರೋ ಆ ಕ್ವಶನ್ಗೆ. ಏನಂದರೆ ಕ್ವಶನ್ ಏನಿಲ್ಲ, ಇಷ್ಟೇ. ಕಾಲೇಜ್ಗೆ ಹೋಗಿ ಯಾರು ಉದ್ಧಾರ ಆಗೋರೆ ಏನಾಗೋರು ಹೋಗಲೆ ಅಂತ ನಮ್ಮ ಹುಡುಗರು ನನ್ನ ಹತ್ರ ಹೇಳ್ತಿದ್ರು. ಇದೇ ಕ್ವಶನ್ ನಾನು ಯಾರು ಕೇಳೋಣ, ಏನೇನು ರೆಸ್ಪಾನ್ಸ್ ಬರುತ್ತೋ ನೋಡೋಣ. ಬಟ್ ಆದರೆ ಇದಕ್ಕೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ಈ ಕ್ವಶನ್ಗೆ ನಾನು ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ. ಹಾಯ್ ಗಾಯ್ಸ್, ಇದೆ ನೋಡಿ ನಮ್ಮ ಕಾಲೇಜು ಫುಲ್ಲು. ಇವತ್ತು ಆ್ಯಕ್ಚುಲಿ ಫಸ್ಟ್ ಎಕ್ಸಾಮ್ ಇದೆ, ಕನ್ನಡ ಎಕ್ಸಾಮು. ಎಲ್ಲಿ ನೋಡಿದ್ರು ಜನ ಇದ್ದಾರೆ, ಫುಲ್ಲು ಕಾಣಿಸ್ತಾ ಇದ್ದಾರೆ ಅಂತಂದರೆ ಬರೀ ಓಡಾಡ್ತಾನೆ ಇದ್ದಾರೆ, ಆ ರೇಂಜಲ್ಲಿ ಓಡಾಡ್ತಿದ್ದಾರೆ. ಆ್ಯಕ್ಚುಲಿ ಹೆಂಗೆ ಬರೆದ್ರು ಏನು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಅವ್ರನ್ನ ಕೇಳೋಣ, ಹೇಗೆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರಿಗೆ ಏನು ಅಂತ. ನನಗಂತೂ ಇಲ್ಲ ಬಿಡ್ರಿ, ಯಾಕೆ ಅಂದರೆ ನಾನು 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸತಿ ಕಾಲೇಜಿಗೆ ಬರ್ತೀನಿ. ನೋಡೋಣ ನಮ್ಮ ಫ್ರೆಂಡ್ಸ್ನ ಎಲ್ಲರನ್ನೂ ಸ್ವಲ್ಪ ಕೇಳಿ ನೋಡೋಣ, ಯಾರು ಏನೇನು ಹೇಳ್ತಾರೋ ನೋಡೋಣ. ಬನ್ನಿ ಫಸ್ಟ್ ನನ್ನ ಫ್ರೆಂಡ್ಸ್ನ ಕೇಳೋಣ. ಅದರಲ್ಲಿ ಮುಸ್ಕಾನ್ ಬೇರೆ, ಯಾಕೆಂದ್ರೆ ಅವಳು ತುಂಬಾ ಮಾತಾಡ್ತಾಳೆ. ನೋಡೋಣ. ಹಾಯ್ ಮಚ್ಚ. ಹೆಲೋ ಹೆಂಗಿತ್ತು ಫಸ್ಟ್ ಎಕ್ಸಾಮ್? ಸೂಪರ್. ನಂಗೆ ಗೊತ್ತಲ್ಲ, ಟಾಪರ್ ಆಫ್ ದ ನೀವೇನಮ್ಮ ಬಿಡ್ರಿ, ನೀವೆಲ್ಲ ಕಾಲೇಜ್ ರೆಗ್ಯುಲರ್ ಆಗಿ ಹೋಗೋರು ಏನೋ ಮಾಡ್ತೀರಾ? ನಾನು ಕ್ಲಾಸಿಗೆ ರೆಗ್ಯುಲರ್ ಹೋಗಲ್ಲ, ಬಟ್ ಎಕ್ಸಾಮ್ ಅಲ್ಲಿ ಯಾವತ್ತು ಲೇಟ್ ಬರಲ್ಲ, ರೈಟ್ ಬ್ರೋ? ಅದು ಗೊತ್ತು. ಹೋಗ್ಲಿ, ಫಸ್ಟ್ ದಿನ ಎಕ್ಸಾಮ್ ಅಲ್ವಾ, ಯಾವ ತರ ಫೀಲ್ ಆಯ್ತು ನಿಂಗೆ ಎಕ್ಸಾಮ್ ಅಲ್ಗೆ ಹೋಗ್ಬೇಕಾರೆ? ಎಲ್ಲ ಹೆಂಗ್ ಆಗುತ್ತೆ ಹಂಗಂಗ ಆಯ್ತು. ಏನಿಲ್ಲ ದೊಡ್ಡೇನು ಅಷ್ಟೊಂದು ತುಂಬಾ ಜಾಸ್ತಿ ಏನಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು UPSC ಎಕ್ಸಾಮ್ ಅಲ್ಲ, ನಾರ್ಮಲ್ ಇಲ್ವಾ? ಯಾವ ರ್ಯಾಂಕ್ ಅಲ್ಲಿ ಬರ್ಬೋದು ನೀನು? ನಾವು ಗೊತ್ತಲ್ಲ, ಫುಲ್ ಪಾಸ್. ನಂಗೆ ಗೊತ್ತಿಲ್ಲ ಕಣೋ, ಲೈಕ್ ಎಕ್ಸಾಮ್ ರಿಸಲ್ಟ್ ಬರ್ಲಿ ಆಮೇಲೆ ನೋಡೋಣ ಅಲ್ಲ ಬ್ರೋ. ಸರಿ ಆಯ್ತು, ನಾನು ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳ್ಬೇಕು. ಬಟ್ ಆದ್ರೆ ನಾನು ಕೇಳೋ ಕ್ವಶನ್ಗೆ ನೀನು ಅದಕ್ಕೆ ಸುಳ್ಳು ಹೇಳ್ಬೇಕು, ಓಕೆನಾ? ಯಾ, ಓಕೆ. ನೀನು ಹಂಗಾರೆ ಪಾಸ್ ಆಗ್ತೀಯಾ ಇಲ್ವಾ? ನಾನು ಫೇಲ್ ಆಗ್ತೀನಿ. ಹಾಗಾದ್ರೆ ಫೇಲ್ ಆಗ್ತೀಯಾ? ಲೈಕ್ ಯು ಸೆಡ್, ಲೈಕ್ ನೀನು ಸುಳ್ಳು ಹೇಳ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ಲಾಗ್. ಥ್ಯಾಂಕ್ ಯು. ಇದು ಪ್ರಶೋ ಬ್ರೋ, ಹೆಂಗಿತ್ತು ಅವ್ರ ನೀನು ಎಕ್ಸಾಮ್ ಇವತ್ತು? ಮುಗಿಸಣೆ ಅಲ್ವಾ ಬ್ರೋ? ಎಲ್ಲ ದುರ್ಯೋಧನ್ ಒಂದು ಕ್ಲೈಮ್ಯಾಕ್ಸ್ ಬರ್ದಿಕ್ಕಿದೀನಿ, ಏನಾಗ್ತದ ಏನೋ ಗೊತ್ತಿಲ್ಲ. ದುರ್ಯೋಧನ್ ಬೇರೆ ಅದೇ ಲಾಸ್ಟ್ ಕ್ಲೈಮ್ಯಾಕ್ಸ್ ಬರ್ತದಲ್ಲ, ದುರ್ಯೋಧನ ಹೊಡೆಯೋದು, ಭೀಮ ಹೊಡೆಯೋದೆಲ್ಲ, ಅದನ್ನ ಮಾಡ್ಕೊಟ್ಟಿದೀನಿ. ನೋಡೋಣ, ಯುದ್ಧ ಬೇರೆ ಮಾಡಿಸ್ಬಿಟ್ಟಿದೀನಿ. ಅಂದ್ರೆ ಕನ್ನಡ ನಿನ್ನ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೀನ್ ಓನಲ್ಲೇ ಬರ್ದಿದ್ಯಾ? ಅವ್ರು ಹೇಳ್ಕೊಟ್ಟಂಗೆ ಏನೋ ಬರ್ದಿಲ್ಲ ಅನ್ನಂಗೆ. ಚಾನ್ಸೇ ಇಲ್ಲ, ನಮ್ಮ ಮನೇಲಿ ನಾವ್ ಬರೀಬೇಕು. ಡಿಗ್ರಿಯನ್ನ ನಿನ್ನೆನಕ ನಮ್ಗೆ ಬುದ್ಧಿ ಇರೋದ್ರ ನಾವ್ ಕಲ್ತ್ಕೊಬೇಕಲ್ಲ, ಆತರ. ಹೋಗ್ಲಿ, ಹೆಂಗ್ ಬರ್ದೆ? ಹೋಗ್ಲಿ, ಎಕ್ಸಾಮ್ ಚೆನ್ನಾಗ್ ಬರ್ದ? ಏನೋ ಪರವಾಗಿಲ್ಲ, ಪಾಸ್ ಮಾಡಿದ್ರೆ ದೇವ್ರ ದಯದಿಂದ ಪಾಸ್ ಆಗ್ಬೋದು. ಒಟ್ನಲ್ಲಿ ಪಾಸ್ ಆಗ್ತೀಯಾ? ನೋಡ್ಬೇಕು. ಹೋಗ್ಲಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನೀನು ಕಾಲೇಜ್ ಒಳಗಡೆ ಹೋಗಿದ ತಕ್ಷಣ? ಆಕ್ಚುಲಿ ನೀನು ಕಾಲೇಜಿಗೆ ಬರೋದು ನೀನು ನಮ್ತಾನೆ ರೇರು. ಹಾಯ್ ಗಾಯ್ಸ್, ಅಂತ ಇಂತ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ನಾನು ಮಾತ್ರ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲರ ಹತ್ರ ಮಾತಾಡಿಸ್ಬಿಟ್ಟು ಫಸ್ಟ್ ಟೈಮ್ ಮಾತ್ರ ಮಾಡಿದ್ದು. ಆದರೂ ನನಗೂ ಭಯ ಆಗ್ತಿತ್ತು, ಪಾಪ ಹೇಳೋಕೆ ಅವ್ರಿಗೂ ಭಯ ಆಗ್ತಿತ್ತು. ಅದರಿಂದ ಜಾಸ್ತಿ ಏನು ಮಾಡೋಕ್ಕೋಗಿ ನನ್ನ ಫ್ರೆಂಡ್ಸ್ ಗೊತ್ತಿರೋರ ಕಡೆಯಿಂದನೇ ಮಾಡಿದೆ. ಇವಾಗ ಮಾರ್ನಿಂಗ್ ನಿಮಗೆಲ್ಲ ಒಂದು ಹೇಳಿದ್ದೆ ನಾನು, ಏನಂತ, ಓದಿ ಯಾರು ಉದ್ಧಾರ ಆಗವ್ರೆ ಏನು ಎತ್ತ ಅಂತ ನಿಮ್ಗೆ ಹೇಳಿದ್ದೆ. ನಮ್ಮ ಹುಡುಗರು ನನ್ನ ಕೇಳಿದ್ರು ಅಂದ್ಬಿಟ್ಟು ನಾನು ಅದನ್ನು ಯಾರ ಹತ್ರ ಆದರೂ ಕೇಳ್ತೀನಿ ಅಂದರೆ, ಬಟ್ ಅದನ್ನು ಬಿಟ್ಬಿಟ್ಟು ಬೇರೆ ಎಲ್ಲನೂ ಕೇಳಿದೆ. ಅದಕ್ಕೆ ಆನ್ಸರ್ ಏನು ಗೊತ್ತಾ? ಏನಿಲ್ಲ, ತುಂಬ ಜನ ಇದ್ದಾರೆ. APJ ಅಬ್ದುಲ್ ಕಲಾಂ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು. ಡಾಕ್ಟರ್ BR ಅಂಬೇಡ್ಕರು ಅಷ್ಟೆಲ್ಲ ಓದಿ ಅವರು ನಮ್ಮ ಭಾರತಕ್ಕೆ ಸಂವಿಧಾನ ಬರೆದ್ರು. ಓದಿ ತುಂಬ ಜನ ಉದ್ಧಾರ ಆಗಿರೋರು ಇದ್ದಾರೆ. ಬಟ್ ನಾನು ಮೂರು ಜನದ ಮಾತ್ರ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಸಾಕು, ಸಿಂಪಲ್ಲಾಗಿ. ಯಾಕೆ ಅಂದರೆ ಜಾಸ್ತಿ ಉದ್ದ ಹೇಳ್ಕೊಂಡ್ರೆ ಅದು ಯಾರು ನೋಡೋದು ಇಲ್ಲ, ಆಮೇಲೆ ಮಾಡೋದು ಇಲ್ಲ, ಸುಮ್ಮನೆ ಯಾಕೆ ಅಂತ. ಬಟ್ ಆದರೆ ಅದೊಂದು ಉದ್ಧಾರ ಆಗಿರೋದು. ಪರ್ಸ್ನಲ್ ನನ್ನ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ತಿಳ್ಕೊಂಡಿರ್ಬೇಕು. ಇವಾಗ ಸಪೋಸ್ ನಾವೆಲ್ಲರೂ ಆಚೆ ಹೋಗ್ತಾ ಇರ್ತೀವಿ, ಬಸ್ ಮೇಲೆ ಏನು ಬರೆದಿರ್ತಾರೋ ಗೊತ್ತಿಲ್ಲ. ಅದಕ್ಕಾದ್ರೂ ನಾವು ಸ್ವಲ್ಪ SSLC ಮ್ಯಾಕ್ಸಿಮಮ್ SSLC ಆದರೂ ಓದಬೇಕು. ಅದು ನಮ್ಮ ಗೌರ್ಮೆಂಟಲ್ಲೂ ರೂಲ್ಸ್ ಇದೆ. ಯಾವುದೇ ಮಗುಗಾಗಲಿ 18 ವರ್ಷ ತುಂಬೋವರೆಗೂ ಕೆಲ್ಸಕ್ಕೆ ಕರ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ. 18 ವರ್ಷ ಆಗೋವರೆಗೂ ಮಗು ಓದಬೇಕು ಅಂತ ಒಂದು ರೂಲ್ಸ್ ಇದೆ. ಗೌರ್ಮೆಂಟ್ ಸ್ಕೂಲ್ಗಳು ತುಂಬಾ ಇದೆ.
ತುಂಬ ಕಾಲೇಜಸ್ ಇದೆ, ಎಷ್ಟೊಂದಿದೆ, ನಮ್ಮ ಗೌರ್ಮೆಂಟ್ ಅಷ್ಟು ಮಾಡಿಕೊಟ್ಟಿದೆ. ಬಟ್ ಆದರೆ ಮೇಯ್ನ್ ರೀಸನ್ ಏನು ಅಂತಂದರೆ, ಏನಕ್ಕೆ ವಿದ್ಯೆ ಬೇಕು, ಏನಕ್ಕೆ ಎಜುಕೇಷನ್ ಬೇಕು ಅಂತಂದರೆ ಒಂದೇ ರೀಸನ್ನು. ಅದು ಏನು ಅಂತಂದರೆ, ನಾವು ನಮ್ಮ ಸಂವಿಧಾನದಲ್ಲಿ ಏನಿದೆಯೋ ಅನ್ನೋದು ತಿಳ್ಕೊಳ್ಳೋಕ್ಕೆ. ನಮಗೆ ನ್ಯಾಯ ಗೊತ್ತಿದ್ರೆ ನಾವು ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಆರಾಮಾಗಿ ಜಾಲಿಯಾಗಿರ್ಬೋದು. ನಮಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಏನೋ ತಿಳ್ಕೊಳಕ್ಕಾಗಿಲ್ಲ ಅಂತಂದರೆ ಇವ್ರು ಹೇಳೋದು ಕೇಳಿಸ್ಕೊಂಡು ನಾವು ಹಂಗೆ ಇದ್ಬಿಡ್ಬೇಕಾಗುತ್ತೆ. ಅದರಿಂದ ನನ್ನ ಪರ್ಸ್ನಲ್ ಸಜೆಷನ್ ಏನು ಗೊತ್ತಾ, ಒಂದೇ ಒಂದು, ರೂಲ್ಸ್ನ ಫಾಲೋ ಮಾಡಿ. ಅಫಿಷಿಯಲ್ ಅನ್ಸ್ಕೊಳ್ರಿ, ರೂಲ್ಸ್ನ ಅನ್ಫಾಲೋ ಮಾಡಿ. ಲೋಪರ್ ಮಕ್ಕಳ ಮಾತ್ರ ಅಂತ ಯಾವುದೇ ಕಾರಣಕ್ಕೂ ಅನ್ಸ್ಕೊಂಬೇಡ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.